ನಮಸ್ಕಾರ ಸ್ನೇಹಿತರೆ. ವರಮಹಾಲಕ್ಷ್ಮಿ ಹಬ್ಬದ ಬೆನ್ನಲ್ಲೇ ಕೋಟೇಶ್ವರಿ ಯೋಗ. ಈ 4 ರಾಶಿಯವರಿಗೆ ಲಕ್ ಚೇಂಜ್, ರಾಜವೈಭೋಗದ ಜೀವನ. ಹೌದು, ಜ್ಯೋತಿಷ್ಯದಲ್ಲಿ ಕೋಟೇಶ್ವರಿ ಯೋಗಕ್ಕೆ ತುಂಬ ಪ್ರಾಮುಖ್ಯತೆ ಇದ್ದು, ಈ ವರಮಹಾಲಕ್ಷ್ಮಿ ಬಳಿಕ ಕೆಲವರಿಗೆ ರಾಜವೈಭೋಗ ಎನ್ನಲಾಗುತ್ತದೆ. ಕೋಟೇಶ್ವರ ರಾಜಯೋಗ. ವೈದಿಕ ಜ್ಯೋತಿಷ್ಯದ ಪ್ರಕಾರ ಗುರು ಸೂರ್ಯರ ವಿಶೇಷ ಸಂಯೋಗದಿಂದ ಕೋಟೇಶ್ವರಿ ಯೋಗ ಎಂಬ ಮಹಾನ್ ರಾಜಯೋಗ ಸೃಷ್ಟಿಯಾಗುತ್ತದೆ. ಇದೀಗ ವರಮಹಾಲಕ್ಷ್ಮಿ ಹಬ್ಬದ ಬೆನ್ನಲ್ಲೇ ಕೋಟೇಶ್ವರಿ ರಾಜಯೋಗ ಸೃಷ್ಟಿಯಾಗುತ್ತಿರುವುದು ಕೆಲವರ ಬಾಳಿಗೆ ಭಾರಿ ಅದೃಷ್ಟ ಎನ್ನಲಾಗುತ್ತಿದೆ. ಕೋಟೇಶ್ವರಿ ರಾಜಯೋಗದ ಪ್ರಭಾವ. ವರಮಹಾಲಕ್ಷ್ಮಿ ಹಬ್ಬ ಮುಗಿಯುತ್ತಿದ್ದಂತೆ ರೂಪುಗೊಳ್ಳಲಿರುವ ಗುರು ದೃಷ್ಟಿ ಪ್ರಭಾವದಿಂದ ನಿರ್ಮಾಣವಾಗಲಿರುವ ಕೋಟೇಶ್ವರ ಯೋಗದ ಪ್ರಭಾವ 12 ರಾಶಿಗಳ ಮೇಲೂ ಕಂಡುಬರುತ್ತದೆ. ಆದರೆ ಈ ಅವಧಿಯಲ್ಲಿ 4 ರಾಶಿಯವರಿಗೆ ಮಾತ್ರ ಕೋಟ್ಯಾಧಿಪತಿಗಳಾಗುವ ಸುಯೋಗವಿದ್ದು ರಾಜವೈಭೋಗದ ಜೀವನವನ್ನು ನಡೆಸುವರು ಎನ್ನಲಾಗುತ್ತದೆ. ಹಾಗಾದರೆ ಆ ರಾಶಿಗಳು ಯಾವುವೆಂದು ತಿಳಿದುಕೊಳ್ಳುವ ಕುತೂಹಲ ನಿಮಗಿದ್ದರೆ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಹಾಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ. ಹಾಗೆ ವೈದಿಕ ಜ್ಯೋತಿಷ್ಯ ಮತ್ತು ಆಚಾರ ವಿಚಾರಗಳಲ್ಲಿ ನಂಬಿಕೆ ಇದ್ದರೆ ವಿಡಿಯೋವನ್ನು ತಪ್ಪದೆ ಲೈಕ್ ನಿಮ್ಮ ಆತ್ಮೀಯರಿಗೆ ಶೇರ್ ಮಾಡಿ. ಮೊದಲನೆಯದಾಗಿ ವೃಷಭ ರಾಶಿ. ಕೋಟೇಶ್ವರಿ ಯೋಗವು ವೃಷಭ ರಾಶಿ ಜನರಿಗೆ ಉತ್ತಮ ಆದಾಯವನ್ನು ಹೆಚ್ಚಿಸಲಿದೆ. ಹಣಕಾಸಿನ ಪರಿಸ್ಥಿತಿ ಸುಧಾರಿಸಲಿದೆ. ಕುಟುಂಬದಲ್ಲಿ ಮೂಡಿದ ವೈಮನಸ್ಸು ದೂರವಾಗಲಿದೆ. ಭೂಮಿ ಖರೀದಿಗಾಗಿ ಪ್ರಯತ್ನಿಸುತ್ತಿರುವವರಿಗೆ ಅನುಕೂಲಕರವಾದ ಸಮಯ ಇದಾಗಿದೆ. ಎಲ್ಲ ರೀತಿಯಲ್ಲೂ ಅನುಕೂಲಕರವಾದ ಸಮಯ ಇದಾಗಿರಲಿದೆ. ಎರಡನೇ ಅದೃಷ್ಟವಂತ ರಾಶಿ ಕನ್ಯಾ ರಾಶಿ. ಕೋಟೇಶ್ವರಿ ಯೋಗವು ಕನ್ಯಾ ರಾಶಿಯವರಿಗೆ ಧನ ಸಂಪತ್ತನ್ನು ಕರುಣಿಸಲಿದ್ದು, ಕುಟುಂಬದಲ್ಲಿ ಮಂಗಳ ಕಾರ್ಯಗಳು ಜರುಗಲಿವೆ. ಪೂರ್ವಿಕರ ಆಸ್ತಿಯಿಂದ ಪ್ರಯೋಜನವನ್ನು ಪಡೆಯುವಿರಿ. ನಿಮ್ಮ ಬಹುದಿನಗಳ ಕನಸು ನನಸಾಗುವ ಸುವರ್ಣ ಅವಧಿ ಇದಾಗಿರಲಿದೆ. ಮೂರನೇ ಅದೃಷ್ಟದ ರಾಶಿ ವೃಶ್ಚಿಕ ರಾಶಿ. ವರಮಹಾಲಕ್ಷ್ಮಿ ಹಬ್ಬದ ಬೆನ್ನಲ್ಲೇ ಗುರು ದೃಷ್ಟಿಯಿಂದ ನಿರ್ಮಾಣವಾಗಲಿರುವ ಕೋಟೇಶ್ವರಿ ಯುಗದ ಪ್ರಭಾವದಿಂದ ನಿಮ್ಮ ಬಾಳಲ್ಲಿ ಕತ್ತಲೆ ಸರಿದು ಬೆಳಕು ಮೂಡುವ ಪರ್ವಕಾಲ ಇದಾಗಿದೆ. ನಿಮ್ಮ ಕನಸಲ್ಲಿ ನೆಲೆಸಾಗುವ ಅದೃಷ್ಟದ ಸಮಯ ಇದಾಗಿದ್ದು, ಸಾಕ್ಷಾತ್ ಲಕ್ಷ್ಮಿಯ ಅನುಗ್ರಹದಿಂದ ಅಪಾರ ಸಂಪತ್ತಿನ ಒಡೆಯರಾಗುವಿರಿ. ಭೂಮಿ ಐಷಾರಾಮಿ ವಾಹನ ಖರೀದಿ ಯೋಗವು ಇದ್ದು ರಾಜವೈಭೋಗದ ಜೀವನವನ್ನು ನಡೆಸುವಿರಿ. ಇನ್ನು ಕೊನೆಯ ಅದೃಷ್ಟದ ರಾಶಿ ಎಂದರೆ ಅದು ಧನುರಾಶಿ. ಕೋಟೇಶ್ವರಿ ಯೋಗವು ಧನುರಾಶಿಯವರಿಗೆ ಕುಟುಂಬದಲ್ಲಿ ಸುಖ ಸಂತೋಷವನ್ನು ಹೆಚ್ಚಿಸಲಿದೆ. ನಿಮ್ಮ ಇಷ್ಟು ವರ್ಷಗಳ ಪರಿಶ್ರಮದ ಸಂಪೂರ್ಣ ಫಲವನ್ನು ಪಡೆಯುವ ಗೋಲ್ಡನ್ ಟೈಮ್ ಅಂತಲೇ ಹೇಳಲಾಗುತ್ತದೆ. ಹಣಕಾಸಿನ ಮೂಲಗಳು ಹೆಚ್ಚಾಗಲಿದ್ದು, ಸಾಲದ ಸುಳಿಯಿಂದ ಹೊರಬರುವ ಸುವರ್ಣ ಅವಕಾಶ ನಿಮಗಿದೆ. ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಮಹಾಲಕ್ಷ್ಮಿ ನಮಃ ಎಂದು ಕಮೆಂಟ್ ಮಾಡಿ. ಮತ್ತು ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೆ ನಿಮ್ಮ ರಾಶಿ ಹೆಸರನ್ನು ಕಮೆಂಟ್ ಮಾಡಿ. ಧನ್ಯವಾದಗಳು.